ಆಹಾ! ಪಲಾವ್ ಅಂದರೆ ಯಾರಿಗೆ ಇಷ್ಟ ಇಲ್ಲ. ರೈಸ್ ಐಟಮ್ ಒಳಗೆ ಪಲಾವ್ ಅಂದರೆ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ನಾನು ಮುರುಡೇಶ್ವರಕ್ಕೆ ಹೋಗಿದ್ದ ದಿನಾನ ನಮ್ಮ ಅಕ್ಕ ಕಡೆ ನೆಕ್ಸ್ಟ್ ಡೇ ಪಲಾವ್ ಮಾಡ್ಬೇಕು ನೀನು ಅಂತ ಹೇಳಿದ್ದೆ. ಸೊ ಅಕ್ಕಿ ಮಾಡೋ ರೆಸಿಪಿ ಹೆಂಗೈತೆ ಅಂಥೇಳಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡೋಣ ಬರ್ರಿ ಹೆಂಗೆ ಮಾಡೋಣ ಅಂಥೇಳಿ. ಒಂದು 10 ರೂಪಾಯಿದು ಸೋಯಾ ಚಂಕ್ಸ್ ಪಾಕೆಟ್ ಅಕ್ಕಿ ತೊಗೊಂಡಿದ್ಲ. ಬಿಸಿ ನೀರೊಳಗೆ ಒಂಚೂರು ಉಪ್ಪು ಹಾಕಿ ಆ ನೀರನ್ನು ಇದ್ರೊಳಗೆ ಹಾಕಿ ಸ್ವಲ್ಪ ಅದನ್ನು ನೆನೆಯಾಗ ಅಂಥೇಳಿ ಬಿಟ್ಟು ಬಿಡಬೇಕು. ಒಂದು 2 ಇಂಚ್ ಆಗುವಷ್ಟು ಚಕ್ಕೆ, ಜಾಪಾತ್ರೆ, ಒಂದು 4 ಲವಂಗ, 4 ಕಾಳು ಮೆಣಸು, 2 ಏಲಕ್ಕಿ, 1 ಪಲಾವ್ ಎಲೆ ಮತ್ತು ಅದಕ್ಕೆ ಏನೇನು ಮಸಾಲೆ ಬೇಕೆಲ್ಲನೂ ತೊಗೊಂಡು ಸೋಯಾ ಚಂಕ್ಸ್ನ ನೆನೆಸಿಟ್ಟಿದ್ವಿ ರೀ. ಹಂಗೆ ಮಿಕ್ಸಿ ಒಳಗೆ ಒಂದು 2 ದೊಡ್ಡ ದೊಡ್ಡ ಬೆಳ್ಳುಳ್ಳಿನ ನಾವು ನೀಟಾಗಿ ಸುಲಿದು ಹಾಕ್ಕೊಂಡಿದ್ವಿ. ಹಂಗೆ 2 ಇಂಚ್ ಶುಂಠಿ ತೊಗೊಂಡಿದ್ವಿ. ಒಂದು 8ರಿಂದ 10 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ವಿ. ಮತ್ತು 1 ಕಟ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ನಾವಿಲ್ಲಿ ಚಲೋ ತಂಗ ತೊಳೆದು ಅದನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೇವಿ. ಹಂಗೆ ನೋಡ್ರಿ ನೆಕ್ಸ್ಟ್ ನಾವಿಲ್ಲೇ ವೆಜಿಟೇಬಲ್ ಸ್ವಲ್ಪ ನೀರೊಳಗೆ ಹಾಕಿ ವಾಶ್ ಮಾಡಿ ಇಟ್ಕೊಳಕತ್ತೀವಿ. ಈಗ ಆಲ್ರೆಡಿ ಸೋಯಾ ಚಂಕ್ಸ್ ನೆಂದಿತ್ತು, ಅದನ್ನೆಲ್ಲ ನೀರು ಸ್ಕ್ವೀಸ್ ಮಾಡಿ ತೊಗೋಬೇಕಾಗ್ತಿತ್ತು. ನಾವು ಹಂಗೆ ಯೂಸ್ ಮಾಡಬಾರ್ದು. ಸೊ ಒಂದು ಕುಕ್ಕರ್ ಒಳಗೆ ನಾವು ಒಂದು 4 ಚಮಚ ತುಪ್ಪ ಮತ್ತು 4 ಚಮಚ ಎಣ್ಣೆ ಹಾಕ್ಕೊಂಡು ಕಾಳು ಮೆಣಸು, ಚಕ್ಕೆ, ಲವಂಗ, ಜಾಪಾತ್ರೆ ಮತ್ತು ಪಲಾವ್ ಎಲೆ ಏನೇನು ಮಸಾಲೆ ಐಟಮ್ಸ್ ತೊಗೊಂಡಿದ್ವಿ ಎಲ್ಲನೂ ಇದ್ರೊಳಗೆ ಇನ್ಸರ್ಟ್ ಮಾಡ್ಕೊಳತ್ತೇವಿ. ಎಣ್ಣೆ ಮತ್ತು ತುಪ್ಪ ಬಿಸಿ ಆದ್ಮ್ಯಾಗ ತುಪ್ಪ ಇದ್ರೆ ಭಾಳ ಸೂಪರಾಗಿ ಬರ್ತೈತೆ ರೀ ಪಲಾವ. ಹಂಗೆ ಉಳ್ಳಾಗಡ್ಡಿ ಒಂದು 4 ಉಳ್ಳಾಗಡ್ಡಿ ನಾವಿಲ್ಲಿ ದೊಡ್ಡ ದೊಡ್ಡ ಸೈಜಿನ ತೊಗೊಂಡಿದ್ವಿ. ಮಸ್ತ್ ಉಳ್ಳಾಗಡ್ಡಿ ಹಾಕ್ಬೇಕು ನೋಡಿ ಸಬ್ಯ ಅಂದ್ರೆ ಈ ಪಲಾವ್ ಮಸ್ತ್ ಬರ್ತೈತಿ ಅಂತ ಹೇಳ್ತಿದ್ವಿ ನಮ್ಮ ಅಕ್ಕ. ಹಂಗೆ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಡು ಲಘೂನ ಫ್ರೈ ಆಗ್ತೈತಿ ಅಂಥೇಳಿ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ವಿ. ಹಂಗೆ ಒಂದು ಟೊಮೊಟೊ ನಾವಿಲ್ಲಿ ಯೂಸ್ ಮಾಡ್ಕೊಳತ್ತೀವಿ, ಹೆಚ್ಚೇನು ಹುಳಿ ಹಾಕಕತ್ತಿಲ್ಲ. 1 ಟೊಮಾಟೋನ ಮಸ್ತಾಗಿ ಫ್ರೈ ಮಾಡ್ಕೊಂಡ್ವಿ. ಅಲ್ಲಿ ತನಕ ನಮ್ದು ಉಳ್ಳಾಗಡ್ಡಿ ಚಲೋ ತನಕ ಕಲರ್ ಚೇಂಜ್ ಆಗಿತ್ತು. ಅದಕ್ಕೆ ಟೊಮಾಟೋನ ಸೇರಿಸ್ಕೊಂಡು ಒಂದು 2 ನಿಮಿಷ ತನಕ ಫ್ರೈ ಮಾಡ್ಕೊಂಡ್ವಿ. ಟೊಮಾಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಅದ್ರೊಳಗೆ ಅಂಥೇಳಿ. ಹಂಗೆ ಬೀನ್ಸ್, ಕ್ಯಾರೆಟ್ ಮತ್ತು ಸೋಯಾ ಚಂಕ್ಸ್, 1 ದೊಣ್ಣೆ ಮೆಣಸಿನ್ಕಾಯಿ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಈಗ ಇದ್ರೊಳಗೆ ಆ್ಯಡ್ ಮಾಡ್ಕೋಬೇಕು. ಸೊ ಅದಕ್ಕೂ ಮುಂಚೆ ನಾವು ಪೇಸ್ಟ್ ಮಾಡಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿದ ಅದನ್ನ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡು ಹಸಿ ವಾಸನೆ ಹೋಗೋ ತನಕ ಮಸ್ತಾಗಿ ಫ್ರೈ ಮಾಡ್ಕೋಬೇಕಾಗ್ತೈತೆ ನೋಡಿರಿ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿರಿ, ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀರಿ. ಅಂದರೆ ನಾವು ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳತ್ತೀವಿ, ಯಾಕಂದರೆ 8ರಿಂದ 10 ಮೆಂಬರ್ಸಿಗೆ ನಾವು ಇದನ್ನು ಸರ್ವ್ ಮಾಡಬೇಕಾಗಿತ್ತು. ಅದಕ್ಕೆ ಸೋಯಾ ಚಂಕ್ಸ್ನ ಇದ್ರೊಳಗೆ ಹಾಕ್ಕೊಂಡು ಒಂದು ಸಲ ಇದನ್ನು ಸ್ಟರ್ ಮಾಡಿ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಮತ್ತು 4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ನಾವು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡು ಒಂದು ಸಲ ಚಲೋ ತಂಗ ಸ್ಟರ್ ಮಾಡಿದ್ವಿ. ಹಂಗೆ ಬೀನ್ಸ್, ಕ್ಯಾರೆಟ್ ಮತ್ತು ದೊಣ್ಣೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದ, ಹಂಗೆ ಹಸಿ ಬಟಾಣಿನೂ ನಾವು ಈಗ ಇದ್ರೊಳಗೆ ಸೇರಿಸ್ಕೊಳಕತ್ತೀವಿ. ಇದನ್ನು ಚಲೋ ತಂಗ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ನಾವು ಇಟ್ಕೋಬೇಕಾಗ್ತೈತಿ. ಇದಕ್ಕೆ ಉಪ್ಪು ಹಾಕಾಕತ್ತೀವಿ, ಯಾಕಂತಂದ್ರೆ ನಮ್ಗೆ ವೆಜಿಟೇಬಲ್ಸಿಗೂ ಉಪ್ಪು ತಾಗಬೇಕು ಅನ್ನೋ ಕಾರಣಕ್ಕೆ ಈ ಥರ ಮಾಡಿದ್ರೆ ಆ ವೆಜಿಟೇಬಲ್ಸಿಗೂ ಉಪ್ಪು ಹಿಡ್ಕೊಂಡು ಮಸ್ತಾಗಿ ಪಲಾವ್ ಬರ್ತೈತಿ ಅಂಥೇಳಿ. ಈಗ ನಾವು ಇಲ್ಲೇನು ತೋರ್ಸಾಕತ್ತೀವಲ್ಲ ಇದು ಅರ್ಧ kg ಅಕ್ಕಿ ನಮ್ದು ಒಂದು ಅಳತೆ. ಈ ಲೋಟ ಒಳಗೆ ನಾವು ಅರ್ಧ kg ಅಕ್ಕಿ ತೊಗೊಂಡಿದ್ವಿ. ಅದೇ ಲೋಟೆ ಒಳಗೆ ನಾವು 2 ಲೋಟ ಆಗುವಷ್ಟು ಡಬಲ್ ನೀರು ಹಾಕ್ಕೊಳತ್ತೀವಿ. ಆಮೇಲೆ ಒಂದು ಅರ್ಧ ಲೋಟ ಜಾಸ್ತಿ ಹಾಕ್ಕೋಬೇಕು, ಯಾಕಂದ್ರೆ ತರಕಾರಿ ಜಾಸ್ತಿ ಇರ್ತೈತಿ, ಅದು ಬೇಯಬೇಕು ಅನ್ನೋ ಕಾರಣಕ್ಕೆ. ಸೊ ನಾವು ಮೊದಲಿಲ್ಲೇ ನೀರು ಆ್ಯಡ್ ಮಾಡ್ಕೊಂಡೀವಿ 2 ಲೋಟ. ಈಗ ಕರೆಕ್ಟಾಗಿ ಅಕ್ಕಿನೂ ಚಲೋ ತಂಗ ತೊಳೆದು ನಾವಿಲ್ಲಿ ಆ್ಯಡ್ ಮಾಡ್ಕೊಳತ್ತೀವಿ. ನೋಡಾಕತ್ತೀರಲ್ಲ ಹಿಂಗೆ ಆ್ಯಡ್ ಮಾಡ್ಕೊಂಡು ಮತ್ತು ಇದ್ರ ಜೊತೆ ನಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಬೇಕು ಅಷ್ಟು ಉಪ್ಪನ್ನು ನಾವು ಇದಕ್ಕೆ ಸೇರಿಸ್ಕೊಳಕತ್ತೀವಿ. ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಬರೋದು ಯಾಕಂತಂದ್ರೆ ಕಂಪ್ಲೀಟಾಗಿ ಒಂದು ಟೇಸ್ಟ್ ಕೊಡ್ತೈತಿ ಅನ್ನೋ ಕಾರಣಕ್ಕೆ ಮೊದಲು ಆನಿಯನ್ಗೆ, ಆಮೇಲೆ ನಮ್ಮ ತರಕಾರಿಗೆ, ಆಮೇಲೆ ಅಕ್ಕಿಗೆ. ಸೊ ಕುಕ್ಕರ್ಗಿಲ್ಲೇ ವಿಶಿಲ್ ಬರೋಕೆ ಚಾಲು ಆತ್ರಿ. ಕರೆಕ್ಟ 3 ವಿಶಿಲ್ ಮಾಡಿದ್ವಿ ಅಂದ್ರೆ ನಮ್ಮ ಪಲಾವ್ ಇಲ್ಲಿ ಸೂಪರ್ ಪಲಾವ್ ರೆಡಿ ಆಗಿರ್ತ. ಸೂಪರ್ ಟೇಸ್ಟ್ ಬಂದಿತ್ತು. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿರಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಈ ವಿಡಿಯೋಗೆ ಅಂತ ಹೇಳ್ಕೊತ ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ರೀ.